This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಅನಾಲಿಟಿಕ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸೆಲ್ ನಲ್ಲಿ ನಾನ್ ಅಡ್ಜಸೆಂಟ್ ಸೆಲ್ಸ್ ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲು ಈ ನಾನ್ ಅಡ್ಜಸೆಂಟ್ ಸೆಲ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇದೇನಪ್ಪ ಅಂತಂದ್ರೆ ಇವಾಗ ಇದೆಲ್ಲ ಅಡ್ಜಸೆಂಟ್ ಸೆಲ್ಸ್ ಅಂತ ಕರಿತೀವಿ. ಇವಾಗ ಈ ರೇಂಜ್ ಮತ್ತೆ ಇದ್ಯಾವುದೋ ಇನ್ನೊಂದು ರೇಂಜ್ ಸೆಲೆಕ್ಟ್ ಮಾಡ್ತೀನಿ, ಒಂದಕ್ಕೊಂದು ಕನೆಕ್ಷನ್ಸ್ ಇರಲ್ಲ. ಇದಕ್ಕೆ ನಾವು ನಾನ್ ಅಡ್ಜಸೆಂಟ್ ಸೆಲ್ ಅಂತ ಕರಿತೀವಿ. ಇದನ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ತುಂಬಾ ಬೇರೆ ಬೇರೆ ವಿಧಾನ ಇರುತ್ತೆ, ಅದನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಫಸ್ಟ್ ಮೆಥಡ್ ಬಂದು ಕಂಟ್ರೋಲ್ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಕೀ ಹಿಡ್ಕೊಂಡು ನಾನು ಮೌಸ್ ಅನ್ನ ಈ ರೀತಿ ನಾನು ಸೆಲೆಕ್ಟ್ ಮಾಡ್ತಾ ಹೋದ್ರೆ ನನ್ಗಿಲ್ಲಿ ಅಡ್ಜಸೆಂಟ್ ಸೆಲ್ಸ್ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಇದು ಒಂದು ಸಿಂಪಲ್ ವಿಧಾನ. ಇನ್ನೊಂದು ವಿಧಾನ ಏನಪ್ಪಾ ಅಂತಂದ್ರೆ ಎಕ್ಸ್ಟೆಂಡೆಡ್ ಸೆಲೆಕ್ಷನ್ಸ್ ಅಂತ ಬರುತ್ತೆ. ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಅಂದ್ರೆ ನನಗೆ ಮೌಸ್ ಕೀ ಬೇಕಾಗಿಲ್ಲ, ಕೀಬೋರ್ಡ್ ಮೇಲಿರೋ ಆರೋ ಕೀಸ್ ಇಂದ ನಾನು ಸೆಲೆಕ್ಷನ್ ಮಾಡಬಹುದು. ಹೇಗ್ ಮಾಡ್ಬೋದು ನೋಡಿ, ನಾನು ಇವಾಗ ಬರೀ ಆರೋ ಕೀ ಮಾಡಿದ್ರೆ ಈ ಕರ್ಸರ್ ಈ ತರ ಹಿಂಗೆ ಬೇರೆ ಬೇರೆ ಸೆಲ್ಗೆ ಹೋಗುತ್ತೆ, ಬಟ್ ಸೆಲೆಕ್ಷನ್ ಆಗಲ್ಲ. ನನಗೆ ಸೆಲೆಕ್ಷನ್ ಮಾಡಬೇಕು, ಕೀಬೋರ್ಡ್ ಅಲ್ಲಿ ಆರೋ ಕೀ ಯೂಸ್ ಮಾಡಬೇಕು ಅಂತಂದ್ರೆ ಫಂಕ್ಷನ್ ಕೀ F8 ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ನನಗೆ ಅದು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಈ ಸ್ಟೇಟಸ್ ಬಾರ್ ಅಲ್ಲಿ ಎಕ್ಸ್ಟೆಂಡೆಡ್ ಸೆಲೆಕ್ಷನ್ಸ್ ಅಂತ ಬರುತ್ತೆ. ಇವಾಗ ನೋಡಿ, ನಾನು ಆರೋ ಕೀ ನಾನು ಮೂವ್ ಮಾಡ್ತೀನಿ, ಇವಾಗ ಅದು ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ಬಟ್ ನಾನು ಇವಾಗ ಇದು ಆರೋ ಕೀ ನಾನು ಮೂವ್ ಮಾಡ್ತಾ ಇದ್ರೆ ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ಸೆಲೆಕ್ಷನ್ ಸ್ಟಾಪ್ ಮಾಡಬೇಕು ಅಂತಂದ್ರೆ ಶಿಫ್ಟ್ F8 ಮಾಡ್ತೀನಿ. ಇವಾಗ ನಾನು ಕರ್ಸರ್ನ ಎಲ್ಲಿ ಬೇಕಾದ್ರೂ ನಾನು ಮೂವ್ ಮಾಡಬಹುದು. ಇವಾಗ ನಾನು ಏನ್ ಮಾಡ್ತೀನಿ, ಮತ್ತೆ ಶಿಫ್ಟ್ ಇಟ್ಕೊಂಡು ಮತ್ತೆ ನಾನು ಇದನ್ನ ಸೆಲೆಕ್ಷನ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ನಾನು ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಯೂಸ್ ಮಾಡಿ ಕೂಡ ಮಾಡಬಹುದು. ಇದಕ್ಕೆ ಶಾರ್ಟ್ ಕಟ್ ಕೀ ಬಂದು F8 ಯೂಸ್ ಮಾಡಬೇಕು. ನೆಕ್ಸ್ಟ್ ಮೆಥಡ್ ಬಂದು ಆಡ್ ಟು ಸೆಲೆಕ್ಷನ್ ಅಂತ ಹೇಳಿ. ಆಡ್ ಟು ಸೆಲೆಕ್ಷನ್ಸ್ ಅಂತಂದ್ರೆ ನನಗೆ ಇವಾಗ ಒಂದು ಸೆಲೆಕ್ಷನ್ ನಾನು ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ನಾನು ಇನ್ನೂ ಒಂದು ಸೆಲೆಕ್ಷನ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಶಿಫ್ಟ್ F8 ಯೂಸ್ ಮಾಡಿ ಮಾಡಬಹುದು. ಇದನ್ನ ನಾವು ಹಿಂದೆ ಒಂದು ಎಕ್ಸಾಂಪಲ್ಗೂ ನಾವು ಮಾಡಿದ್ವಿ ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಅಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಟ್ರೈ ಮಾಡೋಣ. ಶಿಫ್ಟ್ F8 ಪ್ರೆಸ್ ಮಾಡ್ತೀನಿ, ಶಿಫ್ಟ್ ಹಿಡ್ಕೊಂಡು ಆರೋ ಕೀ ಯೂಸ್ ಮಾಡ್ತೀನಿ. ಅಂದ್ರೆ ನನಗೆ ಈ ಕೀಬೋರ್ಡ್ ಅಲ್ಲಿ ಮೇಲೆ ಕೆಳಗೆ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಆರೋಸ್ ನಾನು ಯೂಸ್ ಮಾಡ್ಕೋತೀನಿ. ಮತ್ತೆ ಶಿಫ್ಟ್ F8 ಪ್ರೆಸ್ ಮಾಡಿ ಈಗ ನನಗೆ ಫ್ರೀ ಆಗಿ ವಿತೌಟ್ ಸೆಲೆಕ್ಷನ್ ನಾನು ಈ ಸೆಲ್ಸ್ ನಾನು ಮೂವ್ ಮಾಡ್ಕೋಬಹುದು ಆರೋ ಕೀ ಯೂಸ್ ಮಾಡ್ಕೊಂಡು. ಮತ್ತೆ ನಾನು ಏನ್ ಮಾಡ್ತೀನಿ, ಶಿಫ್ಟ್ ಹಿಡ್ಕೊಂಡು ಮತ್ತೆ ಸೆಲೆಕ್ಷನ್ಸ್ ನ ಮಾಡ್ಕೋತೀನಿ, ಮತ್ತೆ ಶಿಫ್ಟ್ F8 ಪ್ರೆಸ್ ಮಾಡಿ. ಅವಾಗ ಆ ಸೆಲೆಕ್ಷನ್ಸ್ ಆಗಲ್ಲ. ನೀವೆಲ್ಲಿ ಬೇಕಾದ್ರೂ ಕರ್ಸರ್ ನ ಮೂವ್ ಮಾಡ್ಕೊಂಡು ಆ ಸೆಲ್ಸ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಶಿಫ್ಟ್ ಇಟ್ಕೊಳ್ಳಿ, ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಈ ರೀತಿ ಕೂಡ ನೀವು ಮಾಡಬಹುದು. ನೆಕ್ಸ್ಟ್ ಮೆಥಡ್ ಬಂದು ಅಡ್ರೆಸ್ ಬಾರ್ ಅಂತ. ಅಡ್ರೆಸ್ ಬಾರ್ ಅಲ್ಲಿ ಹೇಗ್ ಮಾಡ್ಬೋದು ನೋಡಿ, ಇದಕ್ಕೆ ನಾವು ಅಡ್ರೆಸ್ ಬಾರ್ ಅಂತ ಕರಿತೀವಿ. ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕೆಲವೊಂದು ಅಡ್ರೆಸ್ ನ ಟೈಪ್ ಮಾಡ್ತೀನಿ. C7 ಇಂದ C10 ವರೆಗೂ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ನಾ ಬೇರೆ ರೇಂಜ್ ಕೊಡ್ಬೇಕು ಅಂದ್ರೆ ಒಂದು ಕಾಮಾ ಸಪರೇಟರ್ ಕೊಡ್ತೀನಿ. ಮತ್ತೆ ಇಲ್ಲಿ E7 ಇಂದ E10 ಅಂತ ಕೊಡ್ತೀನಿ. ನನಗೆ ಯಾವ ರೇಂಜ್ ಬೇಕೋ ಅದನ್ನ ನಾನು ಕೊಡ್ಬೋದು. ಮತ್ತೆ H7 ಇಂದ H10 ಅಂತ ಕೊಡ್ತೀನಿ. ಇವಾಗ ಒಂದಷ್ಟು ರೇಂಜ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಎಂಟರ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಅಡ್ರೆಸ್ ಬಾರ್ ಅಲ್ಲಿ ನಾನು ಏನ್ ಅಡ್ರೆಸ್ ಕೊಟ್ಟಿದ್ದೆ ಅದೆಲ್ಲ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೆಥಡ್ ಬಂದು ನೇಮ್ ಮ್ಯಾನೇಜರ್. ಈ ನೇಮ್ ಮ್ಯಾನೇಜರ್ ಅಂದ್ರೆ ನನಗೆ ಡೈನಾಮಿಕ್ ರೇಂಜ್ ನೇಮ್ ಕ್ರಿಯೇಟ್ ಮಾಡಕ್ ಯೂಸ್ ಮಾಡ್ತೀನಿ. ಇಲ್ಲಿ ಹೋಗಿ ನಾನು ನೇಮ್ ಮ್ಯಾನೇಜರ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ವಿಂಡೋ ಬರುತ್ತೆ ಈ ತರ. ಇಲ್ಲಿ ನ್ಯೂ ಅಂತ ಇರುತ್ತೆ. ನಾನು ನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇನ್ನೊಂದು ಚಿಕ್ಕ ವಿಂಡೋ ಬರುತ್ತೆ. ಇಲ್ಲಿ ನಾನು ಒಂದು ಹೊಸ ರೇಂಜ್ ನ ಕ್ರಿಯೇಟ್ ಮಾಡಬಹುದು. ನಾನು ಅದಕ್ಕೆ RNG ಸೆಲೆಕ್ಷನ್ ಅಂತ ಕೊಡ್ತೀನಿ. ಇಲ್ಲಿ ನನಗೆ ರೆಫರ್ಸ್ ಟು ಅಂತ ಇದೆಯಲ್ಲ, ಇದು ನಾನು ಜಸ್ಟ್ ಕ್ಲಿಕ್ ಮಾಡ್ಕೊಂಡು ನನಗೆ ಯಾವ ಸೆಲ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಕಂಟ್ರೋಲ್ ಹಿಡ್ಕೊಳ್ಳಿ, ಮತ್ತೆ ನಿಮ್ಗೆ ಯಾವ ಸೆಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗಿ ಹಿಂಗೆ. ಆಮೇಲೆ ಇದನ್ನ ಓಕೆ ಅಂತ ಕೊಡಿ. ಇವಾಗ ಒಂದು ಹೊಸ ರೇಂಜ್ ನೇಮ್ ಕ್ರಿಯೇಟ್ ಆಗಿರುತ್ತೆ. ಇದು ಎಲ್ಲಿರುತ್ತೆ ಅಂತಂದ್ರೆ ನಾನು ಇಲ್ಲಿ ಹೋಮ್ ಟ್ಯಾಬ್ಗೆ ಹೋಗ್ಬಿಟ್ಟು ಈ ಅಡ್ರೆಸ್ ಬಾರ್ ಅಲ್ಲಿ ಒಂದು ಡ್ರಾಪ್ ಡೌನ್ ಇರುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ರೇಂಜ್ ಸೆಲೆಕ್ಷನ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಆಟೋಮೆಟಿಕ್ ಆಗಿ ಈ ಸೆಲೆಕ್ಷನ್ಸ್ ನ ಏನ್ ಮಾಡಿದೀನಿ ಅದು ಸೆಲೆಕ್ಟ್ ಆಗುತ್ತೆ. ಗೋ ಟು ಸ್ಪೆಷಲ್.
ಇನ್ನೊಂದು ಮೆಥಡ್ ಗೋ ಟು ಸ್ಪೆಷಲ್. ಈ ಗೋ ಟು ಸ್ಪೆಷಲ್ ಅಲ್ಲಿ ಕೂಡ ನಾನು ಈ ನಾನ್ ಅಡ್ಜಸೆಂಟ್ ಸೆಲ್ಸ್ ನ ಸೆಲೆಕ್ಟ್ ಮಾಡಬಹುದು. ಹೇಗೆ ಮಾಡೋದು ನೋಡಿ. ಈ ಗೋ ಟು ಸ್ಪೆಷಲ್ ಎಲ್ಲಿರುತ್ತೆ ಅಂತ ಫಸ್ಟ್ ನೋಡೋಣ. ಈ ಹೋಮ್ ಟ್ಯಾಬ್ ಅಲ್ಲಿ ನನಗೆ ಇಲ್ಲಿ ಫೈಂಡ್ ಅಂಡ್ ಸೆಲೆಕ್ಟ್ ಅಂತ ಇರುತ್ತೆ. ಇಲ್ಲಿ ನನಗೆ ಗೋ ಟು ಅಂತ ಇರುತ್ತೆ. ಅಥವಾ ನಾನು ಕಂಟ್ರೋಲ್ ಜಿನು ಸೆಲೆಕ್ಟ್ ಮಾಡಬಹುದು. ಅಂದ್ರೆ ಶಾರ್ಟ್ ಕಟ್ ಕೀ ಕಂಟ್ರೋಲ್ ಜಿ ಕೂಡ ಯೂಸ್ ಮಾಡಬಹುದು. ನಿಮಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಇಲ್ಲಿ ಹೋಮ್ ಟ್ಯಾಬ್ಗೆ ಹೋಗಿ ಸೆಲೆಕ್ಟ್, ಇಲ್ಲಿ ನೋಡಿ ಇಲ್ಲಿ ಗೋ ಟು ಇದೆಯಲ್ಲ, ಇಲ್ಲಿ ಮೂವ್ ಮಾಡಿದ್ರೆ ಇಲ್ಲಿ ನನಗೆ ಸ್ಕ್ರೀನ್ ಟಿಪ್ ಬರುತ್ತೆ ನೋಡಿ, ಇಲ್ಲಿ ಗೋ ಟು ಕಂಟ್ರೋಲ್ ಜಿ ಅಂತ. ಇದನ್ನು ಕೂಡ ನಾನು ಯೂಸ್ ಮಾಡ್ಕೋಬಹುದು. ಇದು ಕ್ಲಿಕ್ ಮಾಡಿದ್ರೆ ನಂಗೆ ಈ ವಿಂಡೋ ಬರುತ್ತೆ. ಈ ವಿಂಡೋದಲ್ಲಿ ರೆಫರೆನ್ಸ್ ಅಂತ ಇರುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ನನಗೆ ಯಾವ ರೇಂಜ್ ಬೇಕೋ ಅದನ್ನ ಟೈಪ್ ಮಾಡ್ತೀನಿ. ಇಲ್ಲಿ ಅಡ್ರೆಸ್ ಬರಲ್ಲ ಹೇಗೆ ಟೈಪ್ ಮಾಡಿದೆ ಅದೇ ರೀತಿ ಇಲ್ಲೂ ಕೂಡ ನಾನು ಟೈಪ್ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿ C7 ಇಂದ C10 ವರೆಗೂ, ಮತ್ತೆ ಕಾಮ E7 ಇಂದ E10 ವರೆಗೂ, ಮತ್ತೆ H7 ಇಂದ H10 ವರೆಗೂ ನನಗೆ ರೇಂಜ್ ಸೆಲೆಕ್ಟ್ ಆಗ್ಬೇಕು ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಇವಾಗ ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ಆ ಸೆಲ್ ಸೆಲೆಕ್ಟ್ ಆಗುತ್ತೆ. ಇನ್ನೂ ಒಂದು ಮೆಥಡ್ ಇದೆ, ಫೈಂಡ್ ಅಂಡ್ ರಿಪ್ಲೇಸ್. ಈ ಫೈಂಡ್ ಅಂಡ್ ರಿಪ್ಲೇಸ್ ನಾನೇನು ಫೈಂಡ್ ಅಂತ ಯೂಸ್ ಮಾಡ್ತೀನಲ್ಲ ಅದ್ರಲ್ಲಿ ಕೂಡ ನಾನು ಸೆಲೆಕ್ಷನ್ ಮಾಡಬಹುದು. ಹೇಗೆ ಮಾಡೋದು ನೋಡಿ, ಕಂಟ್ರೋಲ್ F ಅಥವಾ ಕಂಟ್ರೋಲ್ H ನೀವು ಟೈಪ್ ಮಾಡಿ. ಇಲ್ಲಿ ನಾನೇನ್ ಮಾಡ್ತೀನಿ, ಸೆಕೆಂಡ್ ಕ್ಲಾಸ್ ಅಂತ ಇಲ್ಲಿ ಒಂದು ಟೆಕ್ಸ್ಟ್ ಇದೆ, ಅದನ್ನ ಈ ರೇಂಜ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಅಂದ್ರೆ ಹುಡುಕ್ತೀನಿ, ಅದನ್ನ ಫೈಂಡ್ ಮಾಡ್ತೀನಿ. ಫೈಂಡ್ ಆಲ್ ಅಂತ ಕೊಡಿ. ಫೈಂಡ್ ಆಲ್ ಅಂತ ಕೊಟ್ರೆ ನನಗೆ ಈ ಶೀಟ್ ಅಲ್ಲಿ ಇರುವಂತ ಸೆಕೆಂಡ್ ಕ್ಲಾಸ್ ಅಂತ ಏನ್ ಟೆಕ್ಸ್ಟ್ ಇದೆಯಲ್ಲ, ಎಲ್ಲೆಲ್ಲಿ ಯಾವ ಸೆಲ್ಸ್ ಇದೆಯೋ ಅದೆಲ್ಲ ಎಲ್ಲಿ ಬರುತ್ತೆ ನನಗೆ. ಜಸ್ಟ್ ನೀವು ಒಂದು ಸೆಲೆಕ್ಟ್ ಮಾಡಿರ್ತೀರಲ್ಲ, ಕಂಟ್ರೋಲ್ A ಅಂತ ಕೊಡಿ. ಎಲ್ಲಾ ಸೆಲ್ಸ್ ಎಲ್ಲೆಲ್ಲಿ ಈ ಸೆಕೆಂಡ್ ಕ್ಲಾಸ್ ಅಂದಿದೆ ಅದೆಲ್ಲ ಸೆಲೆಕ್ಟ್ ಆಗುತ್ತೆ. ಮತ್ತೆ ನೀವೇನು ಮಾಡಕ್ ಹೋಗ್ಬೇಡಿ, ಜಸ್ಟ್ ಕ್ಲೋಸ್ ಅಂತ ಕೊಡಿ. ನೋಡಿ ಇಲ್ಲಿ ಎಲ್ಲಾ ಕಡೆ ಸೆಲೆಕ್ಟ್ ಆಗುತ್ತೆ. ಈ ರೀತಿ ನಾನು ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಈ ನಾನ್ ಅಡ್ಜಸೆಂಟ್ ಸೆಲ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ತರ ಇನ್ನೂ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಅದನ್ನ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇದರಿಂದ ನಾನು ಸ್ವಲ್ಪ ಕಲ್ತ್ಕೊಂತೀನಿ. ಈ ವಿಡಿಯೋ ನೋಡ್ತಾ ಇರೋ ಬೇರೆ ಹುಡುಗರು ಕೂಡ ಇದನ್ನ ನೋಡಿ ಕಲ್ತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ. ಮತ್ತೆ ಇದು ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಮ್ಗೆ ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇಂಥ ಅನೇಕ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ನ ನೋಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.